ಮೈಸೂರು ಪಾಕು ದೇವ್ರೆ ಎಲ್ಲಿದ್ಯಪ್ಪ ಲೂಯಿಟ್ ಸೋನಾ ಮಸೂರಿ ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಚಾಪಿಂಗ್ ಮೈ ಹೇರ್ ಸಖತ್ ಹೇರ್ ಕಟ್ ಮಾಡೋಣ ಅಂತ. ಲೆಟ್ಸ್ ಗೋ. ಸಿ ದಟ್ ಈಸ್ ಮೀ and me. Come with me. Push. ಸೊ ಗೈಸ್ ಇವತ್ತು ನಾನು ವೆರಿ ಅನ್ಎಕ್ಸ್ಪೆಕ್ಟೆಡ್ ಡಿಸಿಷನ್ನ ತೊಗೊಂಡೆ. ಬೆಳಗ್ಗೆ ಎದ್ದೆ ಆ್ಯಂಡ್ ಐ ವಾಸ್ ಫೀಲಿಂಗ್ ವೆರಿ ಲೋ ಆ್ಯಂಡ್ ಐ ವಾಂಟೆಡ್ ಟು ಚೇಂಜ್ ಮೈ ಸೆಲ್ಫ್ ಅಂತ ಅನಿಸ್ತು. ಸೊ ಅದಕ್ಕೆ ಹೋಗಿ ಹೇರ್ನ ಕಟ್ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡೆ. ಅದು ಇಷ್ಟು ಶಾರ್ಟ್ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ ಟರ್ನ್ ಟು ಹ್ಯಾಪನ್. ಇಟ್ ವಾಸ್ ಅ ವೆರಿ ಬೋಲ್ಡ್ ಡಿಸಿಷನ್ ದಟ್ ಐ ಟುಕ್. ಯಾಕಂದರೆ ಹುಡುಗಿರಿಗೆ ಕೂದಲಂದರೆ ಕ್ರೌನ್ ಇದ್ದಂಗೆ ಅಲ್ವಾ. ಸೊ ಅದಕ್ಕೆ ಕೂದಲನ್ನ ಕಟ್ ಮಾಡೋಕ್ಕಾಗಲಿ ಅಥವಾ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲಿ ತುಂಬ ಯೋಚನೆ ಮಾಡ್ತೀವಿ ನಾವಂತೂ. ಬಟ್ ದಿಸ್ ಟೈಮ್ ಐ ವಾಸ್ ಲೈಕ್ ಇಲ್ಲ, ಏನೇ ಆಗಲಿ ಹೇರ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ನಿದ್ದೆ ಮತ್ತು ಸ್ಟ್ರೆಸ್ ಯಾವುದು ಕರೆಕ್ಟಾಗಿ ಇಲ್ದಿರೋದ್ರಿಂದ ಮತ್ತು ಊಟ ಸರಿ ಇಲ್ದಿರೋದ್ರಿಂದ ಹೇರ್ ಫಾಲ್, ಡ್ಯಾನ್ಡ್ರಫ್ ಎಲ್ಲ ಬರ್ತಿತ್ತು. ಇಂಡೀಡ್ ಐ ವಾಸ್ ಸೋ ಸ್ಟ್ರೆಸ್ಡ್ ಔಟ್. ಫಸ್ಟ್ ಟೈಮ್ ಶಾರ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಶಾರ್ಟ್ ಅಂತ ಆ ಒಂದು ದಿನ ಆಗಿದ್ದ ಘಟನೆ ಮೇಲೆ ಬಿಟ್ಬಿಟ್ಟಿದ್ದೆ. ಬಿಕಾಸ್ ಒನ್ ಟೈಮ್ ನಮ್ಮ ಮಮ್ಮಿ ಅದೆಲ್ಲ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆಯಿತಾ. ಸೊ ಇದಾದಮೇಲೆ ಇವತ್ತೇ ನಾನು ಪ್ಲ್ಯಾನ್ ಮಾಡಿ ಫೈನಲಿ ಹೇರ್ ಕಟ್ನ ಮಾಡಿಸ್ಕೊಬೇಕಂತ. ಬಿಕಾಸ್ ಇಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಏನೂ ಆಗ್ತಿಲ್ಲ, ಎಲ್ಲ ವೆಸ್ಟರ್ನ್ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಬಾಯ್ ಲಾಂಗ್ ಹೇರ್. ಈ 1 ಮಂತ್ ಜಾನ್ವರಿ 1 ಮಂತ್ ಏನಿದೆ ಅದರಲ್ಲಿ ನನಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಅದರಲ್ಲೂ ಜಾಸ್ತಿ ಡೌನ್ಸ್ ಅಂತಲೇ ಹೇಳ್ಬೋದು. ಐ ಹ್ಯಾಡ್ ಟು ಫೇಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಆಲ್ ಅಲೋನ್. ಆ್ಯಂಡ್ ಯಾರೂ ನನ್ನ ಜೊತೆ ಇರಲಿಲ್ಲ. ಆ ಥರದೊಂದು ಜಾಸ್ತಿ ಬೇಜಾರಿತ್ತು. ಭಾಷೆ ಬರ್ತಿದ್ದ ದೇಶದಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ನಾನು ಈ ಪಿಕ್ಚರ್ನ ತೋರಿಸ್ತಾ ಇದ್ದೀನಿ, ರೆಫ್ರೆನ್ಸ್ಗೆ ಈ ಪಿಕ್ಚರ್ನ ತೋರಿಸಿ ಇದೇ ಥರ ಬೇಕು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಶಿ ಇಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ತುಂಬ ಹತ್ತಿದ್ದೀನಿ ಗೈಸ್, ಲೈಕ್ ನಾನು ಕಂಟಿನ್ಯೂಸ್ ಆಗಿ. ಅದಕ್ಕೆ ಕಣ್ಣೆಲ್ಲ ಈ ಥರ ಎಲ್ಲ ಹೋಗ್ಬಿಟ್ಟಿದೆ ಒಳಗಡೆ. ಇಲ್ಲಾಂದರೆ ನಾನು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ. ಲೆಟ್ಸ್ ಡೂ ದಿಸ್. ಆ್ಯಕ್ಚುಲಿ ಆ ಸಲೂನಲ್ಲಿ ಕಾಲ್ ಮಾಡೋದು ಇರಲಿಲ್ಲ. ಸೊ ಯಾರಿಗೂ ಕಾಲ್ ಮಾಡಬಾರ್ದು ಅಂತ ಹೇಳಿದರು. ವೀಡಿಯೋ ಬೇಕಾದರೆ ಮಾಡ್ಕೊಳ್ಳಿ, ಕಾಲ್ ಮಾಡಬಾರ್ದು ಅಂತ. ಬಟ್ ಇನ್ ಬಿಟ್ವೀನ್ ನನಗೆ ಸ್ವಲ್ಪ ಟೆನ್ಸ್ಡ್ ಆಗ್ತಿತ್ತು. ಯಾಕಂದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಹೇರ್ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ದೆ, ಶಾರ್ಟ್ ಮಾಡಿಸ್ತೀನಿ ಅಂತ ಹೇಳಿರಲಿಲ್ಲ. ಆ್ಯಂಡ್ ನಮ್ಮ ಡ್ಯಾಡಿ ತುಂಬ ಪರ್ಟಿಕ್ಯುಲರ್, ಸಲೂನ್ಗೆಲ್ಲ ಹೋಗಲೇಬಾರ್ದು. ನಮ್ಮ ಡ್ಯಾಡಿನೇ ಎಷ್ಟೋ ವರ್ಷ ಗಂಟ ಲೈಕ್ ನಾವು ಟೀನೇಜ್ ಬರೋವರೆಗೂ ನಮ್ಮ ಡ್ಯಾಡಿನೇ ಕರ್ಕೊಂಡು ಹೋಗ್ತಾಯಿದ್ರು. ಆದಮೇಲೆ ನಮ್ಮನ್ನ ಬಿಟ್ಟಿದ್ದು, ಅದು ನಮ್ಮ ಮಮ್ಮಿ ಜೊತೆ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನನ್ನದು ಹೇರ್ ಕಟ್ ಎಲ್ಲ ಆದಮೇಲೆ ಐ ವಾಸ್ ಸೋ ಶಾಕ್. ಯಾಕಂದರೆ ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರೆ ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿ. ಆ್ಯಂಡ್ ಯಶಿಕಾನು ಅಷ್ಟೇ ಎಷ್ಟು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಆ್ಯಂಡ್ ಇವಾಗ ಹೇರ್ ಕಟ್ ಎಲ್ಲ ಆದಮೇಲೆ ನಿಮಗೂ ಕೂಡ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆಯಿತಾ, ಹೆಂಗಿದೆ ನನ್ನ ನ್ಯೂ ಲುಕ್, ರೇಟ್ ಮಾಡಿ. Oui, good. On fait comme ça? Ouais. Guys, I am in short hair. Tu joues pas avec l'eau, hein? Ouais. Je te connais, toi, maintenant. Bah oui, t'es un petit coquin, toi. Avec Bouchon, il était pas là. ಸೊ ನನಗೆ ಬಂದುಬಿಟ್ಟು ಕರ್ಲಿ ಹೇರ್ಸ್ ಅಲ್ವಾ ಇರೋದು. ಸೊ ವೆರಿ ಕರ್ಲಿ ಆ್ಯಂಡ್ ವೆರಿ ಫ್ರಿಝಿ ಹೇರ್ ನನಗಿರೋದು. ಸೊ ಈ ಥರ ಶಾರ್ಟ್ ಕಟ್ ಎಲ್ಲ ಮಾಡಿದ್ರೆ ಇವಾಗಿರೋ ಲೆಂತ್ ಏನಿದೆ ಅದಕ್ಕಿಂತ ಮೇಲೆ ಹೋಗುತ್ತೆ. ಸೊ ಅದರಿಂದ ನನಗೆ ಏನು ಮಾಡಬೇಕು ಅಂತ ಆ ಕನ್ಫ್ಯೂಷನ್ಗಳು ಕೂಡ ಇದ್ದೆ. ಬಟ್ ಎನಿವೇ ಎಂಡ್ ರಿಸಲ್ಟ್ಸ್ ಅಂತೂ ವಾವ್ ಅನ್ನೋ ಥರ ಆಯಿತು. ನಂಗೆ ತುಂಬ ಇಷ್ಟ ಆಯಿತು. ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗಲ್ವೋ ಐ ಡೋಂಟ್ ಗಿವ್ ಅ ಡ್ಯಾಮ್. ನನಗೆ ಫುಲ್ ಇಷ್ಟ ಆಯಿತು ಆ್ಯಂಡ್ ಐ ಲೈಕ್ಡ್ ಇಟ್ ಸೋ ಮಚ್. ನನ್ನ ಕೂದಲು ನಂಗೆ Oui, influenceuse en anglais. You job? You guys want to believe
ನಾನು ಮನೆಗೆ ಹೋದ್ಮೇಲೆ ರಿಸಲ್ಟ್ಸ್ನ ತೋರಿಸ್ತೀನಿ. ನನಗಿಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ನನ್ನ ಲೈಫಲ್ಲಿ ನಾನು ಇಷ್ಟು ಚಿಕ್ಕ ಹೇರ್ ಕಟ್ ನಾನು ಯಾವತ್ತೂ ಮಾಡಿಸಿಲ್ಲ ಆ್ಯಂಡ್ ಮೈ ಮಾಮ್ ಇಸ್ ಸೋ ಹ್ಯಾಪಿ. ಐ ಫೀಲ್ ಬಿಕಾಸ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಇಷ್ಟೇ ಕೂದಲು ಅಷ್ಟೇ ಗೈಸ್ ಇವತ್ತು ಫುಲ್ ಖುಷಿ ಮೇಲೆ ಖುಷಿ. ಯಾರು ಬೆಳಗ್ಗೆ ಎದ್ದು ಯಾರು ಯಾರನ್ನ ನೋಡೋದು ನನ್ನ ಕಣ್ಣಲ್ಲಿ ಗೊತ್ತಿಲ್ಲ. ಫುಲ್ ಖುಷಿ ಆಗ್ಬಿಟ್ಟು ಪಾರ್ಸಲ್ ಬಂದಿದೆ. ಐ ಆಮ್ ಸೊ ಹ್ಯಾಪಿ ವಿತ್ ಮೈ ನ್ಯೂ ಹೇರ್ ಸ್ಟೈಲ್ ಗೈಸ್. I'll do video call and I'll keep for my mom, dad, mom. Where will I keep? ಇಲ್ಲಿಕ್ಕಿದ್ದೀನಿ ನಿಮ್ಮನ್ನ ಹಂಗೆ ಇರ್ರಿ. So guys, let's open the package. ಏನ್ ಯಶಿಕಾ ಇಷ್ಟೊಂದೆಲ್ಲ ಸ್ಟಾರ್ಟ್ ಮಾಡಿ ಕಳ್ಸೋರೆ? ಯಶಿಕಾ ಏನೇನೋ ಕಲ್ತಿದ್ದೀರಲ್ಲ ಯಶಿಕಾ. ನಂಗೊತ್ತು ಒಬ್ಬಟ್ಟಲ್ಲ ಹಾಕಳ್ಸೋರೆ ಬರೋ ಒಂದು ವಾರ ಆಯ್ತು. ಓ ಮೈ ಗಾಡ್. ವಿಡಿಯೋ ಕಾಲ್ ಮಾಡಿ ತೋರಿಸ್ತೆ. ಸರಿ ಅಮ್ಮ ಆಯ್ತಂತು. ಯಶಿಕಾ ಯಾವ್ದು ಉಲ್ಟಾ ಯಾಕೆ ಸೀದಾ? ಹೆಸರಿರೋ ಕಡೆ ತಾನೆ ಸೀದಾ. Eternity later. You straight do like this. ಅಷ್ಟೇ ಶಿಖ ನನ್ ಕಡೋದು. ಮೈ ಮ್ಯೂಸ್ಲಿ ಪೆಪ್ಪರ್ ಕಲ್ಸ್ಬಿಟ್ಟಿದ್ದೀರಾ. ಎಲ್ಲ ಹಸಿಮೆಣಸಿನ್ಕಾಯ್ದು ಬರ್ತಾ ಇದೆ. ಇರು ಫ್ಲಾಸ್ಕ್ ವಿಡಿಯೋ ನೋಡ್ರೆ ಖಾರ ಬೂಂದಿ. ಇದೆಲ್ಲ ಮಸಾಲ ಮ್ಯಾಗಿ ಮಸಾಲ ಮೈಸೂರ್ ಪಾಕ್. ಇದು ಗುಲಾಬ್ ಜಾಮೂನ್ ಮೈ ಮ್ಯೂಸ್ಲಿ. ದಿಸ್ ಪ್ಯಾಕೆಟ್ ಐ ವಾಸ್ ಆಸ್ಕಿಂಗ್. ನನ್ನ ಮ್ಯೂಸ್ಲಿ. But one packet is badam milks. 2 packet. Hot and sour soup. My ketchups forever favorite. Aloo bhujia. ಏನು ಶಿಕಾ? ತೊಗರಿ ಬೇಳೆ ಇದು ದಾಲ್. ಅಮ್ಮ ಬೆನ್ನು ನೋವ್ತಾ ಐತೆ. ಏನೇ ಶಿಕಾ ಖುಷಿ ಶಿಕಾ ಏನೇ ಶಿಕಾ ಲೂಯಿ ವಿಟಾಮಿನ್ ರಿಯಲ್. ಮೈ ವೆಟ್ ವೈಪ್ಸ್ ಇದು ಒಂದೇ ಬ್ರ್ಯಾಂಡ್ ಚೆನ್ನಾಗಿರೋದು ಗೈಸ್. ನಂಗಿದೆ ಫೇವ್ರೇಟ್. ಯಶಿಕಾ ನಾನು ಅಲ್ಲಿ ನೋಡ್ಲ ರಾಗಿ ಹಸಿಟ್ಟು ಕಲ್ಸಿದ್ದೀರಾ? ಬೈಕೊಂಡೆ ನಿನ್ನ ಮಮ್ಮಿನ ಇಬ್ಬರು. ಕೊಳ್ತೋಗೈತೆ ಕರ್ಬೇವು, ಕೊಳ್ತೋಗೈತೆ ಬೂಜು. ಕ್ಲೀನಾಗಿ ಡ್ರೈ ಮಾಡಿಲ್ಲ ನೀವು. ಬೂಜು ಕರ್ಬೇವು ಮುಟ್ತಾ ಇದ್ದೀನಿ ಯಶಿಕಾ ನನ್ನ ಕೈಯಲ್ಲಿ. What are these curry leaves? ಹುಣಸೆ ಕಾರ್ನ್ಫ್ಲವರ್. ಇಲ್ಲಿ ಪಕೋಡಾಸ್. ರಾಗಿ ಹಿಟ್ಟು ರಾಗಿ ಇದು ಮಾಡೋಣ. ರಾಗಿ ಅಮ್ಮಿ. ಶಿಖಾ ನಾನು ಯಾವ್ದು ಓಪನ್ ಮಾಡ್ಲಿ ಫಸ್ಟ್? ಎಲ್ಲೋ ಬೆಲ್ಲ. ಅಮ್ಮ ಇದು ಬೇಕಾಗಿತ್ತು ನನಗೆ. ಖಾರ ಅಂದ್ರೆ ಏನು? ಇದು ಖಾರ. ಶಿಖಾ ಸೀರೆ ಓಪನ್ ಮಾಡ್ಲಾ? ಇರು. ಮೈ ಗಾಡ್. ಚಕ್ಲಿ, ಕೋಡ್ಬೇಳೆ, ನಿಪ್ಪಟ್ಟು, ಚಟ್ನಿ ಪುಡಿ. ನಾನು ಅರ್ಥ ಮಾಡ್ತೇನೆ ಇವಾಗ. ಕಡಲೆಬೇಳೆ, ಉದ್ದಿನಬೇಳೆ. ಓ ಸಿ ದಟ್ ಬೇಸನ್ ಎಲ್ಲ ಮಸಾಲೆಗಳು, ಕಡಲೆ ಹಸಿಟ್ಟು, ಚಟ್ನಿ ಪುಡಿ.
dead. I want India. I don't want this, friends. Yummy. ಸಾಂಬಾರ್ ಪುಡಿ ಎಲ್ಲ ಕೋಲ್ಡ್ ಚೆನ್ನಾಗೈತೆ, ಏನಾಗಿಲ್ಲ. ನನಗೆ ಭಯ ಆಗ್ತಾ ಇತ್ತು ಅದೆಲ್ಲ ಓಪನ್ ಮಾಡಕ್ಕೆ. ಇದೇನು ಒಬ್ಬಟ್ಟು ತೆಗೆದು ನೋಡ್ಲಾ? ಚೆನ್ನಾಗಿ ಇದ್ದಂಗೈತೆ. ಸಖತ್ತೈತೆ. ಬಿರಿಯಾನಿ ಮಸಾಲ, ಸೂಪ್ಸ್, ಉಪ್ಪಿನಕಾಯಿ, ಹೂನೆ ಪ್ಯಾಕ್ ಪಾಟೆ ರೋಗ್ದಳು. ಓ ಮೈ ಗಾಡ್. ಮೌಂಟೇನ್ ಟ್ಯಾಬ್ಲೆಟ್ಸ್, ಹಪ್ಳ, ಪಾಪಡ್. ವಿತೌಟ್ ಪಾಪಡ್ ನೋ ಲೈಫ್. ಚಾಟ್ ಮಸಾಲ, ಚಾಟ್ ಮಸಾಲ, ಚಾಟ್ ಮಸಾಲ. ಇಶಿಕಾ ನಾನು ಕ್ರೇಜಿ ಆಗ್ತಾ ಇದ್ದೀನಿ. ಓಕೆ, ಫಸ್ಟ್ ಲೆಟ್ ಸ್ಟಾರ್ಟ್ ಫ್ರಮ್ ಸ್ಯಾರೀಸ್. Be careful. ಇಲ್ಲ ಚೆನ್ನಾಯ್ತಾ ಹೇರ್ ಸ್ಟೈಲು? ಸಾರಿ ಸಾಡಿ. ದಿಸ್ ಇಸ್ ವಿಕ್ಟೋರಿಯನ್ಸ್. ಇದು ನಂದು ಶೇಪ್ ವೇರ್ ಕೂಡ. ಪಾಪ ಬ್ಲೌಸ್ ಚೆನ್ನಾಗೈತೆ. ಬ್ಲೌಸು ನಾನು ಇಲ್ದಿರ ನನ್ಗಂತ ಬ್ಲೌಸ್ ಸ್ಟಿಚಿಂಗ್ ಗೈಸ್. ಸೊ ನೈಸ್. ದಿಸ್ ಇಸ್ ದ ಸಾರಿ. This stitch saree or like unstitched? Stitched, no unstitched. God. ಲಾಸ್ಟ್ ಅಲ್ಲಿ ನಾನು ನನ್ನ ಗಿಫ್ಟ್ ನ ಓಪನ್ ಮಾಡ್ತೀನಿ, ಇವಾಗೇ ಬೇಡ. ಅಂಡ್ ಫೈನಲಿ ಕಮ್ಸ್ ದ ಮೋಸ್ಟ್ ಅವೇಟೆಡ್ ಥಿಂಗ್, ರೈಸ್. ಸೋನಾ ಮಸೂರಿ ಅಕ್ಕಿ. ಎಷ್ಟು ಕಷ್ಟ ಗೊತ್ತಾ, ಇಲ್ಲಿ ಅಕ್ಕಿನೇ ಸಿಕ್ಕಲ್ಲ ಅವ್ರದ್ದು. ರಾಜಧಾನಿ ಅಕ್ಕಿ ಹಂಗೆ 2 ಬಾಯಿಗೆ ಹಾಕೊಂಡ್ಬಿಡ್ಬೇಕು. Don't open it, it will spill. Me and my sister, let's get whatever we want. Rice guys, rice actually क्या बताइए मैं. This is for Victor. Victor in blue color saree. वो ऐसे का full अक्की ना. Now comes my ಎಲ್ಲೇ ಹೆಸರು Louis Vuitton. ಈಗ ಏನು ಈಗ ಹಿಂಗ್ ಡಬ್ಬ ತರ ಪ್ಯಾಕ್ ಮಾಡಿ ಕಳ್ಸಿದ್ಯಾ? ಕಳ್ಸಕ್ಕಾಗಲ್ಲ ಬಾಕ್ಸ್ ಅಲ್ಲಿ. ಲೂಯಿ ವಿಟಾನ್. ಇಷ್ಟು ಅರ್ಲಿಯಾಗಿ ಗಿಫ್ಟ್ ಬರುತ್ತಾ, ಬರ್ಡೇ ಗಿಫ್ಟ್? ಯಾರಿಗೂ ಗೊತ್ತಿಲ್ಲ ನನ್ನ ಹತ್ರ ಇರೋದು. ಬಿಲ್ಲೆಲ್ಲ ಕಳ್ಸಿದ್ದೀರಾ, ಏನ್ ಸಿಕ್ಕಕ್ಕೆ? ಚೆನ್ನಾಗಿದೆ ಶಿಖಾ. ಲಕ್ಸುರಿ ಇನ್ ಹ್ಯಾಂಡ್. ಶಿಖಾ ನಾನು ಫೀಲ್ ಮಾಡ್ತಾ ಇದ್ದೀನಿ, ರಿಯಾಕ್ಷನ್ ಕೊಡೋ ಟೈಮ್ ಅಲ್ಲ. Louis Vuitton Paris, made in France. ಏನೇನೋ ಫುಲ್ ತುಂಬೈತಿ, ಏನು ತಿಂದಿಲ್ಲ. ಓ ಜಾಗನೂ ಐತೆ, ಪರವಾಗಿಲ್ಲ. 2 ಫೋನ್ ಇಟ್ಕೊಂಬೋದು. ಇಟ್ಸ್ ಸೋ ಗುಡ್. ಇದ್ರದ್ದು ಬೆಲ್ಟ್ ಇಲ್ಲ, ಒಂದೇ ಸಿಂಗಲ್ ಬೆಲ್ಟಾ? ಹೌ ಯಶಿಕಾ? ನೇನೆ ಸಖತ್ತಾಗಿ ಇಷ್ಟ ಆಯ್ತು. Louis Vuitton. Thank you.
ಥ್ಯಾಂಕ್ ಯು ಸೋ ಮಚ್. ನಿಜ ಚೆನ್ನಾಗಿದೆ. ಚೆನ್ನಾಗಿದೆ ಶಿಖಾ. ಥ್ಯಾಂಕ್ಸ್ ಶಿಖಾ. Keep it safely inside that pouch. Yeah, It will get splashed. ಯಶಿಕಾ, ಯಶಿಕಾ, ಐ ವಾಂಟೆಡ್ ರೈಸ್, ಓನ್ಲಿ ರೈಸ್ ನಂಗೆ ಬೇಕಾಗಿತ್ತು. ಆದರೆ ಇಷ್ಟೊಂದೆಲ್ಲ ಬಂತು ರೈಸ್ ಜೊತೆಗೆ. ಆ್ಯಂಡ್ ಐ ಆಮ್ ಡಾನ್ಸಿಂಗ್ ಟುಡೇ. ಗೈಸ್ ಇಷ್ಟೊಂದೆಲ್ಲ ಕಲ್ಸೋರೆ ನಂಗೆ ತುಂಬ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಎಲ್ಲ, ಮೈ ಫ್ಯಾಮಿಲಿ, ಮೈ ಫ್ಯಾಮಿಲಿ, ಮೈ ಫ್ಯಾಮಿಲಿ. ನಮ್ಮ ಅಪ್ಪಗೆ, ನಮ್ಮಮ್ಮಗೆ, ಆ್ಯಂಡ್ ಯಶಿಕಾಗೆ ಗ್ರಾಸರಿ ಶಾಪ್ ಮಾಡಿದ್ದಕ್ಕೆ, ಜೊತೆಗೆ ನಿತಿನ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಇವಾಗ ನಾನು ಎಲ್ಲ ಓಪನ್ ಮಾಡಿ ನೋಡ್ರಿ. ಇನ್ಮೇಲೆ ಜೀವನನೇ ಚೇಂಜ್. ನೀವು ಈ 3 ತಿಂಗಳು ಜೀವನ ಚೇಂಜ್. ಕಟ್ ಮಾಡಿ ಫೋನ್ನ. ಹಾಂ ಬಂದ್ಬಿಡ್ಲಾಗೆ ಗೈಸ್. ಮೈಸೂರು ಪಾಕ್ ವಿಡಿಯೋ ಮಾಡೋ. ಮೈಸೂರು ಪಾಕ್ ಆನ್ ಮೈ ಹ್ಯಾಂಡ್ಸ್. ಇದು ಫಸ್ಟ್ ನಾನು ಖಾರ ತಿಂತೀನಿ. ನಾನು ಕೋಡ್ಬೇಳೆ ಅಲ್ಲಿ. ಇಷ್ಟೊಂದೆಲ್ಲ ನಾನು ಫುಡಿ ಅಂತ ನಿಮಗೆ ಗೊತ್ತಿರಲ್ಲ. ಇವಾಗೇ ಹೋಗಿ ಸೀಸರ್ ಇಸ್ಕೊಂಡು ಕೂಡ ಬಂದೆ. ರಿಷಿಕಾ ಎಲ್ಲ ಚೆನ್ನಾಗೇ ಇರ್ತೈತೆ. ಸುಮ್ಮನೆ ರಿಷಿಕಾ ಫ್ರೆಶ್ ಆಗೈತಾ ಅಂತ ಸಾಯಿಸ್ತೀಯ. ಇವಾಗ ಇದಕ್ಕೆಲ್ಲ ಇದು ತೊಗೊಂಬಂದ್ಬಿಡ್ತೀನಿ. ಒಂದು ಬೀರ್ ಬಾಟಲ್ ಕಳ್ಸೋತಾನೆ. ಕಟ್ಟುಮೇ ಇಲ್ಲ, ಮಿಕ್ಸ್ಚರ್ ಇಲ್ಲ, ಒಂದು ಇದಿಲ್ಲ, ಏನು ಅಂದರೆ ಊಟ ಮಾತ್ರ. ಎಲ್ಲಂದು ಮಮ್ಮಿ ಕರಿ ಏನು ನೋಡ್ತೈತೆ. ಮೈಸೂರು ಪಾಕು ದೇವ್ರೆ ಎಲ್ಲಿದ್ಯಪ್ಪ. ನಾನು ಅಲ್ಲಲ್ಲೇ ಖುಷಿ ಆಗ್ತೈತೆ. ನೆನ್ನೆ ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲ ಹತ್ತಿ ಸತ್ತಾಗಿದ್ದೆ. ಆದರೆ ನಂಗೆ ಫೇವ್ರೇಟ್ ಮೈಸೂರು ಪಾಕ್. ನಂಗೆ ಸ್ವೀಟ್ಸಲ್ಲಿ ಫಸ್ಟ್ ಮೈಸೂರು ಪಾಕ್, ಅದಾದಮೇಲೆ ರಸಮಲೈ, ಅದಾದಮೇಲೆ ಕಾಂತಿ ಸ್ವೀಟ್ಸ್ ಎಲ್ಲ ಆಮೇಲೆ ಯಾವ್ದು ಗೊತ್ತಾಯ್ತು ಅದೆಲ್ಲ. ಆದರೆ ಗಟ್ಟಿ ಆಗೈತೆ ಏನು ತುಪ್ಪ, ಆ ಘಮ, ಆ ಸ್ವೀಟು. ಇಷ್ಟು ಯಾರು ಬರ್ಗೆಟ್ ಹೋಗಿರಲ್ಲ ನಂತರ. ಪಾಪು ನನಗೆ ಪಾರ್ಸಲ್ ಬಂತು. ಪಾಪು ಏನು ಖುಷಿ ಗೊತ್ತಾ, ಏನು ಖುಷಿ ಅಂತೀರ. ನಾನು ಬರೋಗಿದ್ದೆಲ್ಲ ತಂದಿಲ್ಲ, ಯಾಕಂದರೆ ಬಿಡು ನಾನೇನು ಅಷ್ಟೊಂದು ಇದಕ್ಕೆಲ್ಲ ಆಸೆ ಪಡಲ್ಲ ಚಿಕನ್ ಮಟನ್ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಇವಾಗ ಗೊತ್ತಾಗ್ತೈತೆ. ಈ ಚಿಲ್ಲಿ ಅಂತೂ ಹಂಗೆ ಒಂದು ತಿನ್ಬಿಡೋಣ ಅನಿಸ್ತೈತೆ. ಖಾರನೇ ಇಲ್ಲಮ್ಮ. ಇಲ್ಲಿ ಏನು ಜನರು ಏನದು ಖಾರ ಅದಕ್ಕೆ ಅಷ್ಟು ಕಲ್ತಿದ್ದೀರಿ. ಬರೋಷ್ಟು ಫುಲ್ ಖಾಲಿ ಮಾಡ್ಬಿಡು. ಯಾಕೆ ಏನಾಯ್ತು ಗೊತ್ತಾ, ಒಣಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೆ ನಿಮಗೆ ಗೊತ್ತು. ಘಾಟ್ ತಗಲ್ತೆ, ಹಿಂಗ್ ತಗಲ್ಬೇಕು. ಎಲ್ಲ ಮಿಕ್ಸ್ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಅಷ್ಟು ಖುಷಿ ಆಗ್ಬಿಟ್ಟಿದ್ದೀನಿ ಆಯ್ತಾ. ನಾನು ಯೂಸ್ಲಿ ಬೆಳಗ್ಗೆ ಎದ್ದೊಳ್ತೀನಿ, ನಾಷ್ಟ ಏನೂ ಇರಲ್ಲ, ಹಂಗೆ ಚಟ್ಪುಣ ಅನಿಸ್ತೈತಿ ಎಲ್ಲಾರು. ಆಮೇಲೆ ಗುಲಾಬ್ ಜಾಮೂನ್ ಮಾಡ್ಕೊಡ್ತೀನಿ ಎಲ್ಲರಿಗೂ. ಆಮೇಲೆ ಸೂಪು ಮುಟ್ಟೆ ಹಸ್ದಾಗ ಎಲ್ಲ ಇಶಿಕಾ. ನೀನು ನೋಡೆ ಇನ್ನೇನೇನು ಮಾಡ್ತೀನಂತ ನೀನು ಹೇಳಲೇಬೇಡ. ಜಿಪ್ಲಾಕ್ ಹಾಕ್ಬಿಟ್ಟಿದ್ಯಾ, ಏನು ತಲೆ ಬಂದ್ಬಿಟ್ಟೈತೆ ಇಶಿಕಾ ನಿಂಗೆ. ಮೈ ಸಿಸ್ಟರ್ ಹ್ಯಾಸ್ ಗಾಟ್ ಲಿಟಲ್ ಹೆಡ್. ನನ್ನ ನೀವು ನ್ಯೂ ಹೇರ್ ಸ್ಟೈಲಲ್ಲಿ ನೋಡ್ತಾನೆ ಇರಿ. ಹೋಗ್ಬಿಡ್ತು. ಇಲ್ಲ ಆಯ್ತಾಯ್ತು. ಆಹಾ
ಅಜ್ಜಿ ನನ್ನೇ ಬಿಟ್ಟು ಇನ್ನು ಆಚೆ ಇನ್ನು ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡೋದ್ರಲ್ಲಿ ಕನ್ಫ್ಯೂಸ್. ಹೋಗ್ಬೇಕಾ 1 ತಿಂಗಳು ಇದ್ಬಿಟ್ಟು ಬಂದ್ಬಿಡ್ತೀನಿ, ಇನ್ನು ಹೋಗಲ್ಲ. ನಾನು ಹೋಗಿ ಅಡುಗೆ ಮಾಡ್ಕೊಬೇಕು 5 ಗಂಟೆ ಅಷ್ಟೊತ್ತಿಗೆ, ಆದರೆ ಇವಾಗ ಹೋಗೋದೇ ಇಲ್ಲ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅವಾಗ ಹೋಗಿ ಲೆಕ್ಕರ್ಸ್ಬೋಗೆ ಏನು ತಂದಿದ್ದೆ ಹಂಗೆ ಬಂದೆ. ಇಲ್ಲಾಂದರೆ ಖರ್ಚಾಗ್ತೈತೆ ಒಂದು 10,000. ಬಾಯ್ 10,000. ಖಾರ ಬೂಂದಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಮೇಲೆಗಡೆ ಖಾರ ಬೂಂದಿ ಹಾಕೊಂಡು ತಿಂತ. ಖಾರ ಬೂಂದಿನೇ ಗೈಸ್, ಲಿಟ್ರಲಿ ಸಾಕು. ಇಷ್ಟು ಸಾಕು ಈ ಲೈಫಿಗೆ. ಇಷ್ಟು ಸಾಕು. ಹೋಗಿ ಹುಣ್ಸೆಹಣ್ಣು ರಸ ಮಾಡಿಕೊಂಡು, ಗುಲಾಬ್ ಜಾಮೂನ್ ಮಾಡಿಕೊಂಡು, ಚಿಕನ್ ಬಿರಿಯಾನಿ ಅಂತೂ ಬಿಟ್ಬಿಡ್ತೀನಿ ಇವಾಗ. ಬಿರಿಯಾನಿ ಮಾಡಿ 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 ಸಾಕಾಗೋಗೈತೆ. ಹಪ್ಪಳ ಹಾಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಹಿಂದಗಡೆ ಇರೋದು ಆಶೀರ್ವಾದ ಆಟ, ಅದನ್ನ ನೋಡಿದರೆ ತೊಗೊಂಡು ತಿನ್ಬಿಡಿ, ಅದು ಚೆನ್ನಾಗಿರುತ್ತೆ. ಬಾ.